SIRನ ಪ್ರಕ್ರಿಯೆ ಶುರುವಾಗಿದೆ. ಈಗ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ಕೊಟ್ಟು ಖಾತ್ರಿಯನ್ನು ಪಡಿಸ್ಕೊಳ್ಳೋ ಹಂತದಲ್ಲಿ ಇವತ್ತು ಕರ್ನಾಟಕದಲ್ಲಿ SIRನ ಪ್ರಕ್ರಿಯೆ ನಡೀತಿರೋದು. ಆ ರಾಜಕೀಯ ಪಕ್ಷಗಳಲ್ಲಿರ್ಬೋದು, ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಚಿಂತಕರಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ಇವತ್ತು ರಾಜ್ಯ ಸರ್ಕಾರವನ್ನು ಬೊಟ್ಟು ಮಾಡಿ ಪ್ರಶ್ನೆ ಮಾಡುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ದೇಶದಲ್ಲೆಲ್ಲ ಡಂಗುರ ಬಾರಿಸ್ಕೊಂಡು ಓಡಾಡಿತ್ತಲ್ಲಪ್ಪ ಕಾಂಗ್ರೆಸ್ ಪಾರ್ಟಿ, ಚುನಾವಣಾ ಆಯೋಗ BJP ಅಣತಿಯ ಮೇಲೆಗೆ BJPಯ ಮೂಗಿನ ನೇರಕ್ಕೆ SIRನ ಏಕಪಕ್ಷೀಯವಾಗಿ ಮಾಡ್ತಿದೆ ಅಂತ ಹೇಳ್ತಿದ್ರಲ್ಲ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ SIRನ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನೋದು ಇವತ್ತು ಜಾಗೀರಾಗೋಗಿದೆ. ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಎಲ್ಲೆಲ್ಲಿ ಟೀ ಎಸ್ಟೇಟ್ಗಳಿರ್ಬೋದು, ಕಾಫಿ ಎಸ್ಟೇಟ್ಗಳಿರ್ಬೋದು, ಹೋಟ್ಲುಗಳಲ್ಲಿರ್ಬೋದು, ತೆರೆ ಮರೆಯಲ್ಲಿ ಎಷ್ಟು ಜನರಿಗೆ ಈ ರೀತಿಯಾಗಿ ಅಕ್ರಮವಾಗಿ ವೋಟರ್ ಐಡಿಗಳನ್ನು ಸೃಷ್ಟಿ ಕೊಡಲಾಗ್ತಿದೆ ಅನ್ನೋದಕ್ಕೆ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದ ಮಹಾನ್ ಸಂವಿಧಾನ ರಕ್ಷಕರಾಗಿರುವಂಥ ಕಾಂಗ್ರೆಸ್ ಪಾರ್ಟಿ ಉತ್ತರ ಹೇಳುವಂಥ ಸ್ಥಾನದಲ್ಲಿ ಇವತ್ತು ನಿಂತಿದೆ. ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ತನ್ನ ತಾಳಕ್ಕೆ ಕುಣಿಯುವಂತೆ ಮಾಡಿಕೊಂಡು ರಾಜ್ಯ ಸರ್ಕಾರ ಇಲ್ಲಿ SIRನ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗಮನಕ್ಕೆ ಬರ್ತಿದೆ ರೀ. ಕಲ್ಯಾಣ ಮಂಟಪ, ಶಾದಿ ಮಹಲ್ಗಳಿಗೆ ಬನ್ನಿ, ನೀವು ನಿರಾತಂಕವಾಗಿ ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನು ತಗೊಂಡು ಹೋಗಿ ಅನ್ನುವಂಥ ಒಂದು ಭಾಗ್ಯವನ್ನು ಕರುಣಿಸಿದೆ ಇವತ್ತು. ಹೌದು, ಅಕ್ರಮ ದೇಶಿಗರನ್ನ ದತ್ತು ತಗೊಂಡು ಅವ್ರನ್ನ ಕಾಯಂ ಮತದಾರರಾಗಿ ಮಾಡುವಂಥ ಹುನ್ನಾರ ಅಡಗಿದೆ ಅನ್ನೋಂಥ ಪ್ರಶ್ನೆನೇ ನಾವು ಇವತ್ತು ಕೇಳಬೇಕಾಗಿರೋದು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಕೃಪಾಪೋಷಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತದಾರರ ಚೀಟಿಯನ್ನು ಕೊಡ್ಲಿಕ್ಕೆ ಹೊರಟಿದೆಯಾ ಅನ್ನೋಂಥ ವಿಷಯನೇ ಗಂಭೀರವಾಗಿರೋದು. ಪ್ರಿಯಾಂಕ ಖರ್ಗೆ ಅವರು ಇದ್ದಾರಲ್ಲ, ಏನ್ರಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದ್ದೆ ಕತೆ ಪುರಾಣ ಡೈಲಿ ಹೇಳ್ತಾನೆ ಇರ್ತೀರಾ. ನೀವು ಸಂವಿಧಾನ ಅಂತ ಹೇಳಿದ್ರೆ ನೀವು ನಿದ್ದೆ ಮಾಡಿದ ದಿನವೇ ಇಲ್ಲ. ಹಾಗಾದರೆ ಇವತ್ತು ಸಂವಿಧಾನದ ವಿಧಿಯ ಅಡಿಗಳಲ್ಲಿ ಹೇಳ್ದಂತೆ SIRನ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ನೀವೇ ಇಲ್ಲಿ ಗೃಹ ಸಚಿವರಲ್ಲ, ಈಗ ಯಾಕೆ ನೀವು ಇವತ್ತು ಆಸ್ಪದವನ್ನು ಮಾಡ್ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಬೇಕಲ್ಲ. ಇದರಲ್ಲಿ ನಂದೊಬ್ಬಂದೇ ಏನು ಜವಾಬ್ದಾರಿ ಇಲ್ಲ, ಸಮಸ್ತ ಕನ್ನಡಿಗರ ಜವಾಬ್ದಾರಿ. ಕರ್ನಾಟಕ ಏನು ಒಂದು ಡಸ್ಟ್ಬಿನ್ ಅಲ್ಲ, ಕಸದ ಬುಟ್ಟಿ ಅಲ್ಲ, ಯಾವನ ಅಕ್ರಮ ವಲಸಿಗ ಬಂದು ಇಲ್ಲಿ ಸೇರ್ಕೊಳೋದಕ್ಕೆ. ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಅಕ್ರಮ ವಲಸಿಗರನ್ನ ಸೇರಿಸೋದಕ್ಕೆ 8-10 ವರ್ಷಗಳಿಂದನೂ ಕೂಡ ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ, ಉಪಾಯವನ್ನು ಮಾಡ್ಕೊಂಡು ಕೂತಿದ್ದಾರೆ. ಯಾರ್ಯಾರು ಅಕ್ರಮ ವಲಸಿಗರನ್ನ ಕರ್ಕೊಂಬಂದು ಅವ್ರನ್ನ ಅಲ್ಲಿ ಇಲ್ಲಿ ನೆಲೆಸೋ ಥರ ಮಾಡಿಬಿಟ್ಟು ಅವ್ರಿಗೆ 18 ವರ್ಷ ಆಗೋದ್ಮೇಲೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವಂಥ ಪ್ರಕ್ರಿಯೆಗೆ ಕೈ ಹಾಕ್ತಿದ್ದಾರೆ ಅಂತ ಹೇಳುವಂಥ ವಿಷಯಗಳೆಲ್ಲ ಇವತ್ತು ಹೊರಗಡೆಗೆ ಬಂದಿರತಕ್ಕಂಥದ್ದು. 20-25 ಲಕ್ಷ ಇಲ್ಲ ಅಂದ್ರೂ 10 ಲಕ್ಷ, 15 ಲಕ್ಷ, 17 ಲಕ್ಷ ಬೇಡ ರೀ. ಇವತ್ತು ಪೊಲೀಸ್ ಇಲಾಖೆ ವರದಿ ಹೇಳ್ತಿದೆ 13,000 ಚಿಲ್ಲರೆ ಜನ ಇದ್ದಾರೆ ಅಂತ. ಅವ್ರನ್ನಾದ್ರೂ ಹೊರಗಡೆ ಹಾಕುವಂಥ ಪ್ರಕ್ರಿಯೆ ನಡಿಬೇಕಲ್ಲ. ಅಲ್ಪಸಂಖ್ಯಾತರು ಅಂತ ಹೇಳುವಂಥ ಮೂಲ ಕನ್ನಡಿಗ ಮುಸಲ್ಮಾನರದ್ದು ಕೂಡ ರಾಷ್ಟ್ರೀಯ ಕರ್ತವ್ಯ ಅಡಗಿದೆ ರೀ. ನಿಮ್ಮ ಹಕ್ಕುಗಳನ್ನು ವಂಚನೆ ಮಾಡಿ ಅಕ್ರಮ ವಲಸಿಗರು ನಿಮ್ಮ ಹಕ್ಕುಗಳನ್ನು ಕಸ್ಕೊಳ್ಳೋ ಅಂಥ ಪ್ರಕ್ರಿಯೆ ಇದು. ಅದಕ್ಕೆ ಯಾಕೆ ನೀವು ಹಿಂಬನ್ನ ಕೊಡ್ತೀರಾ? ಅವ್ರನ್ನೆಲ್ಲ ಹಿಡಿದು ಕೊಡಿ. ಶೈಕ್ಷಣಿಕ ಮೀಸಲಾತಿಯನ್ನು, ಉದ್ಯೋಗದ ಮೀಸಲಾತಿಯನ್ನೆಲ್ಲ ಇವ್ರು ಕತ್ಕೊಂಡು ತಿಂತಾರ್ರಿ. ಅವಾಗ ನೀವೆಲ್ಲ ಹೋಗ್ತೀರಾ ಹೇಳ್ರಿ? ಇವ್ರು ಯಾರು ನಿಜವಾದ ಭಾರತೀಯರಲ್ಲ. ಇವರು ಅಕ್ರಮ ವಲಸಿಗರನ್ನ ಹಿಡಿದು ಕೊಡುವಂಥ ಪ್ರಕ್ರಿಯೆಗೆ ಮುಸ್ಲಿಂ ಕಮ್ಯುನಿಟಿ ಮುಂದೆ ಆಗಬೇಕಿಲ್ಲಿ. DK ಶಿವಕುಮಾರ್ ಅವರೇ, ನೀವು ತಿಪ್ಪೆ ಸಾರಿಸೋವಂಥ ನ್ಯಾಯನ ಬಿಟ್ಬಿಟ್ಟು ಶಾದಿ ಮಹಲ್ ಮೇ ಆ ಜಾವ್, ವೋಟರ್ ID ಲೇಕೆ ಜಾವ್ ಅನ್ನುವಂಥ ಒಂದು ಜೋಕ್ ಆಗದೆ ಇರಲಿ SIR. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಶಾದಿ ಮಹಲ್ ಮೇ ಆವ್, ವೋಟರ್ ID ಲೇಕೆ ಜಾವ್. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಈಗ SIRನ ಪ್ರಕ್ರಿಯೆ ಶುರುವಾಗಿದೆ. ಈಗ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ಕೊಟ್ಟು ಖಾತ್ರಿಯನ್ನು ಪಡಿಸ್ಕೊಳ್ಳೋ ಅಂಥ ಹಂತದಲ್ಲಿ ಇವತ್ತು ಕರ್ನಾಟಕದಲ್ಲಿ SIRನ ಪ್ರಕ್ರಿಯೆ ನಡೀತಿರೋದು. ಆದರೆ ರಾಜ್ಯ ಸರ್ಕಾರದ ಧೋರಣೆಯನ್ನು ನೋಡುವಾಗ ಇದು ಬಹು ಅನುಮಾನಗಳಿಗೆ ಇವತ್ತು ಎಡೆಯನ್ನು ಮಾಡಿಕೊಟ್ಟಿರೋದು. ರಾಜಕೀಯ ಪಕ್ಷಗಳಲ್ಲಿರ್ಬೋದು, ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಚಿಂತಕರಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ಇವತ್ತು ರಾಜ್ಯ ಸರ್ಕಾರವನ್ನು ಬೊಟ್ಟು ಮಾಡಿ ಪ್ರಶ್ನೆ ಮಾಡುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಇವರು ನಡೆಸ್ತಾ ಇರುವಂಥ SIRನ ಪ್ರಕ್ರಿಯೆ. ನೋಡ್ರೆ, ಇವತ್ತು ದೇಶದಲ್ಲೆಲ್ಲ ಡಂಗುರ ಬಾರಿಸ್ಕೊಂಡು ಓಡಾಡಿತ್ತಲ್ಲಪ್ಪ ಕಾಂಗ್ರೆಸ್ ಪಾರ್ಟಿ, ಚುನಾವಣಾ ಆಯೋಗ BJP ಅಣತಿಯ ಮೇಲೆಗೆ BJPಯ ಮೂಗಿನ ನೇರಕ್ಕೆ SIRನ ಏಕಪಕ್ಷೀಯವಾಗಿ ಮಾಡ್ತಿದೆ ಅಂತ ಹೇಳ್ತಿದ್ರಲ್ಲ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ SIRನ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನೋದು ಇವತ್ತು ಜಾಗೀರಾಗೋಗಿದೆ. ರಾಮನಗರ ಇರ್ಬೋದು, ಶಿಗ್ಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರಿನ ಚಾಮರಾಜಪೇಟೆ ಇರ್ಬೋದು, ಇದು ಕಣ್ಣಿಗೆ ಕಂಡಿರೋ ಅಂಥದ್ದು. ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಎಲ್ಲೆಲ್ಲಿ ಟೀ ಎಸ್ಟೇಟ್ಗಳಿರ್ಬೋದು, ಕಾಫಿ ಎಸ್ಟೇಟ್ಗಳಿರ್ಬೋದು, ಹೋಟ್ಲುಗಳಲ್ಲಿರ್ಬೋದು, ತೆರೆ ಮರೆಯಲ್ಲಿ ಎಷ್ಟು ಜನರಿಗೆ ಈ ರೀತಿಯಾಗಿ ಅಕ್ರಮವಾಗಿ ವೋಟರ್ ಐಡಿಗಳನ್ನು ಸೃಷ್ಟಿ ಕೊಡಲಾಗ್ತಿದೆ ಅನ್ನೋದಕ್ಕೆ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದ ಮಹಾನ್ ಸಂವಿಧಾನ ರಕ್ಷಕರಾಗಿರುವಂಥ ಕಾಂಗ್ರೆಸ್ ಪಾರ್ಟಿ ಉತ್ತರ ಹೇಳುವಂಥ ಸ್ಥಾನದಲ್ಲಿ ಇವತ್ತು ನಿಂತಿದೆ.
ಹೌದು ಸ್ನೇಹಿತರೆ, ಈ ರೀತಿಯಾಗಿ ಹೇಳೋದಕ್ಕೆ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ಕೇವಲ ಮತಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಮತಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಇದರ ಹಿಂದೆ SIRನ ಹಿಂದೆ ರಾಷ್ಟ್ರದ ಭದ್ರತೆಯ ವಿಷಯ ಅಡಗಿದೆ, ಸಮಸ್ತ ಭಾರತೀಯರ ಭವಿಷ್ಯ ಅಡಗಿದೆ. ಇವತ್ತು ಹೇಳಿ ಕೇಳಿ ಪೊಲೀಸ್ ಇಲಾಖೆಯ ಮತ್ತು ರಾಜಕೀಯ ಪಕ್ಷಗಳ ನಡುವೆ ತಿಕ್ಕಾಟ ಏರ್ಪಟ್ಟಿರ್ತಕ್ಕಂಥದ್ದು. ಸರಿಸುಮಾರು 20ರಿಂದ 25 ಲಕ್ಷ ಜನ ಬಾಂಗ್ಲಾದೇಶಿಗರು ಕರ್ನಾಟಕದಲ್ಲಿ ವಲಸೆ ಬಂದು ನೆಲೆಸಿದ್ದಾರೆ ಅಂತ. ಇದಕ್ಕೆ ಇಂಬು ಕೊಡೋಂತೆ ಪೊಲೀಸ್ ಇಲಾಖೆ ಕೂಡ ಒಪ್ಕೊಂಡಿದೆ. ಅಂದರೆ 25 ಲಕ್ಷ ಜನ ಇದ್ದಾರೆ ಅಂತ ಒಪ್ಕೊಂಡಿಲ್ಲ, ಇಷ್ಟೋ ಬಾಂಗ್ಲಾದೇಶಿಗರು ಇದ್ದಾರೆ ಅಂತ ಒಪ್ಕೊಳ್ಳೋದಾದ್ರೂ ಲಕ್ಷಗಳ ಗಟ್ಟಲೆಯಲ್ಲಿ ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಲ್ಲಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ವಾಸ್ತವ ಸಂಗತಿ. ಇದನ್ನು ಎಲ್ಲರೂ ಅರ್ಥಕೋಬೇಕಾಗುತ್ತೆ. ಅಸ್ಸಾಂನ ಒಂದು ವಿಷಯವನ್ನು ನಾವು ನೋಡುವಾಗ, ಅಸ್ಸಾಮಲ್ಲಿ ಇವಾಗ ಪೌರತ್ವ ಇದು NRCಯನ್ನು ಕೊಡಲಾಗಿದೆ ಎಲ್ರಿಗೂ. ಅಲ್ಲಿ ಒಬ್ಬ ಯುವಕ ವಿದೇಶಿ ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ನಾವು ಪೌರತ್ವವನ್ನು ಕೊಡೋಕ್ಕಾಗಲ್ಲ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಆತ 15 ದಾಖಲೆಗಳನ್ನು ಸಲ್ಲಿಸಿದರೂ ಕೂಡ ಅವನಿಗೆ ಪೌರತ್ವವನ್ನು ನಿರಾಕರಣೆ ಮಾಡಿದೆ ಕೋರ್ಟು, ಅಲ್ಲಿನ ಕೋರ್ಟು. ಹಾಗಾದರೆ ಇದು ಎಷ್ಟು ಗಂಭೀರವಾದ ವಿಷಯ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರಿ ಅಧಿಕಾರಿಗಳನ್ನು ತನ್ನ ಅಣತಿಯ ಮೇಲೆಗೆ ಅಥವಾ ಅವರನ್ನು ಬೆದರಿಸಿ ನಾವು ಹೇಳ್ದಂಗೆ ಕೆಲಸ ಮಾಡಿಲ್ಲ ಅಂದರೆ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ತನ್ನ ತಾಳಕ್ಕೆ ಕುಣಿಯುವಂತೆ ಮಾಡಿಕೊಂಡು ರಾಜ್ಯ ಸರ್ಕಾರ ಇಲ್ಲಿ SIRನ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗಮನಕ್ಕೆ ಬರ್ತಿದೆ ರೀ. ಶಾದಿ ಮಹಲ್ಗಳು, ಮದ್ರಾಸಗಳು, ಮಸೀದಿಗಳು, ಎಲ್ಲ ಕಡೆಗೂ ಜನಗಳು ಒಂದೊಂದು ಅರ್ಜಿ ತುಂಬಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಅಕ್ರಮ ನಡೀತಿದೆಯೋ ಇಲ್ಲೋ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕಾಗಿರೋಂಥ ಪರಿಸ್ಥಿತಿ ಇರೋದು ಇವತ್ತು. ಅಂದರೆ ಕಲ್ಯಾಣ ಮಂಟಪ, ಶಾದಿ ಮಹಲ್ಗಳಿಗೆ ಬನ್ನಿ, ನೀವು ನಿರಾತಂಕವಾಗಿ ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನು ತಗೊಂಡು ಹೋಗಿ ಅನ್ನುವಂಥ ಒಂದು ಭಾಗ್ಯವನ್ನು ಕರುಣಿಸಿದೆ ಇವತ್ತು. ಹೌದು ಸ್ನೇಹಿತರೆ, ಇದು ತುಂಬ ಗಂಭೀರವಾದ ವಿಷಯ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಇನ್ನೊಂದು ವಿಷಯವನ್ನು ಮಾಡಿದೆ. ಏನಂತ ಹೇಳಿದ್ರೆ, ಇವಾಗ ಕೇಂದ್ರ ಚುನಾವಣಾ ಆಯೋಗ SIRನ ಪ್ರಕ್ರಿಯೆಯನ್ನು ಏನು ಮಾಡ್ತಿದೆ ಅದು ಮುಗ್ದೋದ್ಮೇಲೆ GBA ವ್ಯಾಪ್ತಿಯಲ್ಲಿ ಇವರು ರಾಜ್ಯ ಸರ್ಕಾರನೂ ಕೂಡ ಇನ್ನೊಂದು ಭಾಗದಲ್ಲಿ SIRನ್ನು ಮಾಡ್ತಾರೆ ಅದ್ರ ಹಿಂದೆನೇ ಅಂತೇಳುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದು. ಅಂದರೆ ಕೇಂದ್ರ ಚುನಾವಣಾ ಆಯೋಗವೇ ಒಂದು ರೀತಿಯಾದಂಥ ಮತಪಟ್ಟಿಯನ್ನು ತಯಾರು ಮಾಡುತ್ತೆ, ರಾಜ್ಯ ಸರ್ಕಾರವೇ ಒಂದು ರೀತಿಯಾದಂಥ ಮತಪಟ್ಟಿಯನ್ನು ತಯಾರು ಮಾಡುತ್ತೆ. ಅದೆರಡನ್ನೂ ತಾಳೆ ಹಾಕಿ ನೋಡಿ ಯಾರ್ಯಾರದ್ದು ಹೆಸರುಗಳನ್ನ ಕೈ ಬಿಟ್ಟಿದ್ದಾರೋ ಅದನ್ನಿಟ್ಕೊಂಡು ಇದರಲ್ಲೆಲ್ಲ ಅಕ್ರಮಗಳು ನಡೆದಿದೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದೆ ಚುನಾವಣಾ ಆಯೋಗ ಅಂತ ದೊಂಬಿ ಎಬ್ಸೋವಂಥ ಒಂದು ಪ್ರಕ್ರಿಯೆಗೆ ನನ್ನ ರಾಜ್ಯ ಸರ್ಕಾರ ಕೈ ಹಾಕ್ತಿದೆಯಾ, ಅಥವಾ ಅಕ್ರಮ ದೇಶಿಗರನ್ನು ದತ್ತು ತಗೊಂಡು ಅವ್ರನ್ನ ಕಾಯಂ ಮತದಾರರಾಗಿ ಮಾಡುವಂಥ ಹುನ್ನಾರ ಅಡಗಿದೆ ಅನ್ನೋಂಥ ಪ್ರಶ್ನೆನೇ ನಾವು ಇವತ್ತು ಕೇಳಬೇಕಾಗಿರೋದು. ಇದರಲ್ಲಿ ಯಾವುದು ಅಳಕಿಲ್ಲ. ರಾಜ್ಯ ಚುನಾವಣಾ ಆಯೋಗ ಕಣ್ಣು ಮುಚ್ಕೊಂಡು ಕೂತಿದೆಯಾ ಅಂತಲೇ ನಾವು ಇವತ್ತು ಪ್ರಶ್ನೆಯನ್ನು ಮಾಡಬೇಕಾಗುತ್ತಲ್ವಾ. ಅನ್ಬು ಕುಮಾರ್ ಅವರು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗಿರುವಂಥ ಬಾಧ್ಯತೆಯ ಸ್ಥಾನದಲ್ಲಿ ಕೂತಿದ್ದಾರೆ. ಹೌದು, ಹೇಳಿ ಕೇಳಿ BLOಗಳಿಗೆ ಒತ್ತಡ ಉಂಟಾಗುತ್ತೆ. 40 ಮನೆ 50 ಮನೆ ಒಂದು ದಿನಕ್ಕೆ ಮಾಡಬೇಕಾಗುತ್ತೆ. ಬೇಕಾದ್ರೆ ಸಮಯವನ್ನು ತಗೊಳ್ಳಿ, ಪ್ರತಿಯೊಂದು ಮನೆಗೆ ಖಾತ್ರಿಯನ್ನು ಪಡಿಸ್ಕೊಂಡು ಮಾಡಬೇಕಾಗಿರೋವಂಥದ್ದು ಇಲ್ಲಿರುವಂಥ ವಿಷಯ. ಯಾಕೆಂದರೆ ಈ ದೇಶದಲ್ಲಿ ಇವತ್ತು ಯಾವ ರೀತಿಯಾಗಿ, ಇವಾಗ ನೋಡಿ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಈಗ ಮೊನ್ನೆ ಒಂದು ದುಂಡು ಮೇಜಿನ ಸಭೆ ನಡೆದಿತ್ತು. ಎಲ್ಲಿ ಚುನಾವಣಾ ಆಯೋಗ ಭಾರತ ಮಂಟಪಮಲ್ಲಿ ಚುನಾವಣಾ ಆಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸ್ತು. ಎಲ್ಲ ರಾಜ್ಯ ಚುನಾವಣಾ ಆಯುಕ್ತರುಗಳನ್ನ ಕರೆಸಿ ಅಲ್ಲಿ ದುಂಡು ಮೇಜಿನ ಸಭೆಯನ್ನು ನಡೆಸ್ತು. ಇದರ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಯಾವ SIR ಪ್ರಕ್ರಿಯೆ ನಡೀತಿದೆಯೋ ನಡೆದಿರೋವಂಥ ರಾಜ್ಯಗಳದ್ದು ಎಲ್ಲ ಮತದಾರರ ಒಂದು ಇದನ್ನು ಒಂದೇ ಸರ್ವರ್ನಲ್ಲಿ ಹಾಕ್ತೀವಿ ಅಂತ. ಅಂದರೆ ಇದಕ್ಕೆ ಮೊದಲು 2 ರೀತಿಯಾದಂಥ ಮತಪಟ್ಟಿಗಳನ್ನ ಮಾಡ್ಕೊಳಕ್ಕೆ ಅವಕಾಶ ಇತ್ತು, ಇನ್ಮೇಲೆ ಆ ರೀತಿಯಾಗಿ ಇರೋದಿಲ್ಲ ಅಂತ. ಅಂದರೆ ರಾಜ್ಯ ಸರ್ಕಾರಗಳು ಸ್ಥಳೀಯ ಚುನಾವಣೆಗೆ ಒಂದು ವಿಧವಾದಂಥ ಮತಪಟ್ಟಿಯನ್ನು ತಯಾರು ಮಾಡ್ಕೊತಾ ಇದ್ರು, ಮತ್ತು ಶಾಸಕ ಮತ್ತು ಸಂಸದರ ಚುನಾವಣೆಗೆ, ಅಂದರೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಕೇಂದ್ರೀಯ ಚುನಾವಣಾ ಆಯೋಗ ಒಂದು ಮತಪಟ್ಟಿಯನ್ನು ತಯಾರು ಮಾಡ್ತಾಯಿತ್ತು. ಇನ್ನು ಮುಂದೆ ಹಂಗೆ ಆಗೋದಿಲ್ಲ, ಎಲ್ಲವೂ ಒಂದೇ ಪಟ್ಟಿಯಲ್ಲಿರುತ್ತೆ ಅಂತ ಹೇಳುವಂಥ ವಿಷಯಗಳು ಮುನ್ನೆಲೆಗೆ ಬಂದಿತ್ತು. ಇದ್ರ ಬಗ್ಗೆ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟೀಕರಣವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಇವಾಗ ಇತ್ತೀಚಿನ ಚುನಾವಣೆಗಳಲ್ಲಿ ನಾವು ನೋಡಿದಾಗ ಅಸ್ಸಾಮಲ್ಲಿರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರದಲ್ಲಿರ್ಬೋದು, ತಮಿಳುನಾಡಿನಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಪುದುಚೇರಿಯಲ್ಲಿರ್ಬೋದು, ಇಲ್ಲೆಲ್ಲ ಕಡೆಗೂ SIR ನಡೆದಿದೆ. ಈಗ ನಾವು ಕರ್ನಾಟಕದ ವಾಸ್ತವ ವಿಷಯಕ್ಕೆ ಬರೋಣ. ಕರ್ನಾಟಕದ ಬಾರ್ಡ್ರ್ಗಳಲ್ಲಿ, ಅಂದರೆ ಈಗ ಕರ್ನಾಟಕ ಆಂಧ್ರ ಬಾರ್ಡ್ರ್ಗಳಲ್ಲಿರ್ಬೋದು,
ತೆಲಂಗಾಣ ಬಾರ್ಡ್ರಲ್ಲಿರ್ಬೋದು, ಈ ಕಡೆ ತಮಿಳ್ನಾಡಿನ ಬಾರ್ಡ್ರಲ್ಲಿರ್ಬೋದು, ಜನಗಳು ಆ ಕಡೆ ಈ ಕಡೆ ವಲಸೆ ಹೋಗ್ತಾರೆ. ಆಂಧ್ರ ಪ್ರದೇಶದಲ್ಲೂ ವೋಟರ್ ಐ ಡಿಯನ್ನು ಹೊಂದಿರ್ತಾರೆ, ರೇಷನ್ ಕಾರ್ಡನ್ನು ಹೊಂದಿರ್ತಾರೆ. ಕರ್ನಾಟಕದಲ್ಲೂ ಕೂಡ ರೇಷನ್ ಕಾರ್ಡು ವೋಟರ್ ಐ ಡಿಯನ್ನು ಹೊಂದಿರ್ತಾರೆ. ತಮಿಳ್ನಾಡಿನ ಜನರು ಅಷ್ಟೇ, ತಮಿಳ್ನಾಡಲ್ಲೂ ವೋಟರ್ ಐ ಡಿಯನ್ನು ಹೊಂದಿರ್ತಾರೆ, ಇಲ್ಲೂ ಕೂಡ ವೋಟರ್ ಐ ಡಿ ರೇಷನ್ ಕಾರ್ಡನ್ನು ಹೊಂದಿರ್ತಾರೆ. ಹಾಗಾಗಿ ಇವಾಗ ತಮಿಳ್ನಾಡಲ್ಲಿ ಇತ್ತೀಚೆಗಷ್ಟೇ ಚುನಾವಣೆ ನಡೆದಿದೆ, ಅಲ್ಲಿ ಸರ್ಕಾರನೂ ಕೂಡ ಇವಾಗ ರಚನೆ ಆಗಿದೆ, TVKದು. ಹಾಗಾದರೆ ತಮಿಳ್ನಾಡಲ್ಲಿ ವೋಟ್ ಹಾಕ್ಬಿಟ್ಟು ಬಂದಿರೋ ಅಂಥವನು ಇವಾಗ ಇಲ್ಲಿ SIR ಪ್ರಕ್ರಿಯೆಯಲ್ಲಿ ಇಲ್ಲೂ ಹೆಸರನ್ನು ಸೇರಿಸ್ಕೊಂಡು ಮತಪಟ್ಟಿಯನ್ನು ಪಡ್ಕೊಂಡು ದೃಢೀಕರಣ ಮಾಡಿಕೊಂಡು ಇಲ್ಲೂ ಕೂಡ ವೋಟ್ ಹಾಕಿದ್ರೆ ಅದು ಯಾವ ರೀತಿಯಾಗಿ ಸಾಧ್ಯತೆ ಆಗುತ್ತೆ? ಹಾಗಾಗಿ ಒಂದೇ ಸರ್ವರಲ್ಲಿ ಇರಬೇಕಲ್ವಾ ಇದೆಲ್ಲವೂ ಅನ್ನುವಂಥದ್ದಕ್ಕೆ ಇವತ್ತು ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟತೆಯನ್ನು ಕೊಡಬೇಕಾಗತ್ತೆ. ಮತ್ತು ಬಿಹಾರದಲ್ಲೂ ಕೂಡ, ಬಿಹಾರಿನ ಸಾಕಷ್ಟು ಜನರು ಇವತ್ತು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವ್ರು ಬಿಹಾರಲ್ಲಿ ಮತದಾನವನ್ನು ಮಾಡಿಬಿಟ್ಟು ಬಂದು ಇಲ್ಲೂ ಕೂಡ ವೋಟರ್ ಐ ಡಿಗಳನ್ನ ಇಟ್ಕೊಂಡಿರುವಂಥ ಸಾಕಷ್ಟು ಉದಾಹರಣೆಗಳು ಕಣ್ಮುಂದೆ ಇದೆ. ಹಾಗಾಗಿ ಅವ್ರು ಅಲ್ಲೂ ಮತದಾನವನ್ನು ಮಾಡಿ ಇಲ್ಲೂ ಮತದಾನ ಮಾಡಿದ್ರೆ ಇದು ಅಕ್ರಮಕ್ಕೆ ಎಡೆ ಮಾಡಿಕೊಡಲ್ವಾ? ಮತ್ತು ಎರಡೆರಡು ಕಡೆ ಇರೋವಂಥವ್ರದ್ದು ಇವಾಗ ತೊಂದರೆ ಇದೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಕೃಪಾಪೋಷಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತದಾರರ ಚೀಟಿಯನ್ನು ಕೊಡಲಿಕ್ಕೆ ಹೊರಟಿದೆಯಾ ಅನ್ನೋವಂಥ ವಿಷಯನೇ ಗಂಭೀರವಾಗಿರೋದು. ಯಾಕೆಂದರೆ ಇತ್ತೀಚೆಗಷ್ಟೇ ದಿನಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆಯನ್ನು ಕೊಟ್ಟಿತ್ತು. ಯಾರು 10 ವರ್ಷಗಳಿಗೆ ಇಂಥ ಹೆಚ್ಚಿನ ಕಾಲ ಕರ್ನಾಟಕದಲ್ಲಿ ವಾಸವಾಗಿದ್ದಾರೋ ಅವ್ರಿಗೆ ಶಾಶ್ವತವಾದಂತಹ ಒಂದು ನಿವಾಸಿ ಪತ್ರವನ್ನು ನಾವು ಕೊಡ್ತೀವಿ ಅಂತ. ಯಾಕೆ ಹೀಗೆ ತಾರತುರಿಯಲ್ಲಿ ಇವಾಗ SIR ನಡೆಯುವಂಥ ಸಮಯದಲ್ಲಿ ಇದನ್ನು ಕೊಡ್ತಾ ಇದ್ದೀರಾ ಅನ್ನೋಂಥ ಪ್ರಶ್ನೆನೇ ನಾವು ಕೇಳಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ SIR ಪ್ರಕ್ರಿಯೆ ಏಕಪಕ್ಷೀಯವಾಗಿ ನಡೀತಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ 12 ಪ್ರಶ್ನೆಗಳನ್ನ ಮುಂದಿಟ್ಟಿರುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು SIR ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ 10 ವರ್ಷ ಕರ್ನಾಟಕದಲ್ಲಿ ನೆಲೆಸಿದ್ರೆ ಸಾಕು ಅವ್ರಿಗೆ ಶಾಶ್ವತ ನಿವಾಸಿ ಪತ್ರವನ್ನು ಕೊಡ್ತೀವಿ ಅಂತ ಇವತ್ತು ಘೋಷಣೆ ಮಾಡ್ಕೊಂಡು ಕೊಡ್ತಿದ್ದೀರಲ್ಲ, ಇದು ಹೇಗೆ ಅನ್ನೋವಂಥ ಪ್ರಶ್ನೆ ಬಂದಿರತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಇಲ್ಲಿ ನೋಡಬೇಕಾಗಿರೋದೇನು ಅಂದರೆ ಇವ್ರಿಗೆಲ್ಲ ದಾಖಲಾತಿಗಳು ಒನ್ ಬೈ ಒನ್ ಸಿಗ್ತಾ ಹೋದ್ಮೇಲೆ ನಾಳೆ ದಿನ ಇವುಗಳನ್ನೇ ಇಟ್ಕೊಂಡು ಅವರನ್ನು ದೇಶದಿಂದ ಹೊರಗಡೆ ಹಾಕೋಕ್ಕೆ NRC ಮಾಡುವಾಗಲಿ ಅಥವಾ ಅಕ್ರಮ ವಲಸಿಗರನ್ನು ಡಿಪೋರ್ಟ್ ಮಾಡೋವಂಥದ್ದು ಅಂದರೆ ಹೊರದಬ್ಬುವಂಥ ವಿಷಯಗಳು ಬಂದಾಗ ಇದೇ ರಾಜಕೀಯ ಪಕ್ಷಗಳು ಪಾಪ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ಒಂದು ಸಂವಿಧಾನದ ಮೇಲೆ ದಾಳಿ ಆಗೋಯ್ತು ಇದು ಅಂತ ಹೇಳ್ಕೊಂಡು ವಿವಾದಗಳನ್ನ ಸೃಷ್ಟಿ ಮಾಡೋವಂಥ ಕೆಲಸಗಳಿಗೆ ಕೈ ಹಾಕ್ತಾರೆ. ಹೇಳಿ ಕೇಳಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಇದ್ದಾರಲ್ಲ, ಏನ್ರಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದ್ದೆ ಕತೆ ಪುರಾಣ ಡೈಲಿ ಹೇಳ್ತಾನೆ ಇರ್ತೀರ. ನೀವು ಸಂವಿಧಾನ ಅಂತ ಹೇಳಿದ್ರೆ ನೀವು ನಿದ್ದೆ ಮಾಡಿದ ದಿನವೇ ಇಲ್ಲ. ಹಾಗಾದರೆ ಇವತ್ತು ಸಂವಿಧಾನದ ವಿಧಿಯ ಅಡಿಗಳಲ್ಲಿ ಹೇಳ್ದಂತೆ SIRನ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ನೀವೇ ಇಲ್ಲಿ ಗೃಹ ಸಚಿವರಲ್ಲ, ಈಗ ಯಾಕೆ ನೀವು ಇವತ್ತು ಆಸ್ಪದವನ್ನು ಮಾಡಿಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಬೇಕಲ್ಲ. ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ನೀವೇನು ಹೇಳ್ತಿದ್ದೀರಾ ಅಂದರೆ ಅಲ್ಲಿನ ಸ್ಥಳೀಯ ನಾಯಕರು ಯಾವ ರೀತಿಯಾಗಿ ನಿರ್ಧಾರ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಬೇಗ ಮುಗ್ದೋಗ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿರ್ಬೋದು ಅಂತ ಹೇಳ್ತಿದ್ದೀರಲ್ಲ. ಮಾಡಿಸಿ, ನಿಧಾನವಾಗಿ ಮಾಡಿಸಿ, ಪ್ರತಿಯೊಬ್ಬರು ಮನೆಗೂ ತೆರಳಿ ಮಾಡಿಸಿ, ಚೆಕ್ ಮಾಡಬೇಕಲ್ವಾ? ಯಾರ್ಯಾರನ್ನೋ ಎಲ್ಲೆಲ್ಲೋ ಇಟ್ಕೊಂಡ್ಬಿಟ್ಟು ಇವತ್ತು ಯಾಕೆ ಅಂತ ಹೇಳಿದ್ರೆ ನೋಡಿ, ಪಶ್ಚಿಮ ಬಂಗಾಳದ ಚುನಾವಣೆ ನಡೆದಾದ್ಮೇಲೆ ಸಾಕಷ್ಟು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ದಕ್ಷಿಣ ಭಾರತದ ಕಡೆಗೆ ವಲಸೆ ಬಂದಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಮೈಸೂರಿನಲ್ಲಿ ಮತ್ತು ಹುಬ್ಳಿ ಧಾರವಾಡಲ್ಲೆಲ್ಲ ಮೊನ್ನೆ ಸಾರ್ವಜನಿಕರು ಹಿಡಿದು ಪೊಲೀಸವ್ರಿಗೆ ಒಪ್ಪಿಸೋವಂಥ ಪ್ರಕ್ರಿಯೆಗಳು ನಡೆದೋಯ್ತಲ್ರಿ. ಇದು DK ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಜಾಣಕೂಡುತನವನ್ನು ಮೆರೀತಿದೆಯಾ ಅನ್ನೋಂಥ ಪ್ರಶ್ನೆ ಕೇಳಬಾರ್ದ ಹೇಳಿ? ಇದರಲ್ಲಿ ನಂದೊಬ್ಬಂದೇ ಏನು ಜವಾಬ್ದಾರಿ ಇಲ್ಲ, ಸಮಸ್ತ ಕನ್ನಡಿಗರ ಜವಾಬ್ದಾರಿ. ಕರ್ನಾಟಕ ಏನು ಒಂದು ಡಸ್ಟ್ಬಿನ್ ಅಲ್ಲ, ಕಸದ ಬುಟ್ಟಿ ಅಲ್ಲ, ಯಾವನು ಅಕ್ರಮ ವಲಸಿಗ ಬಂದು ಇಲ್ಲಿ ಸೇರ್ಕೊಳೋದಕ್ಕೆ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಇವರು ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಇವರು ಈ ಮತದಾರರ ಪಟ್ಟಿಯಲ್ಲಿ ವ್ಯವಸ್ಥಿತವಾಗಿ ಅಕ್ರಮ ವಲಸಿಗರನ್ನ ಸೇರಿಸೋದಕ್ಕೆ 8-10 ವರ್ಷಗಳಿಂದನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದಾರೆ, ಉಪಾಯವನ್ನು ಮಾಡ್ಕೊಂಡು ಕೂತಿದ್ದಾರೆ. ಯಾರ್ಯಾರು ಅಕ್ರಮ ವಲಸಿಗರನ್ನ ಕರ್ಕೊಂಬಂದು ಅವ್ರನ್ನ ಇಲ್ಲಿ ನೆಲೆಸೋ ಥರ ಮಾಡಿಬಿಟ್ಟು ಅವ್ರಿಗೆ 18 ವರ್ಷ ಆಗೋದ್ಮೇಲೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವಂಥ ಪ್ರಕ್ರಿಯೆಗೆ ಕೈ ಹಾಕ್ತಿದ್ದಾರೆ ಅಂತ ಹೇಳುವಂಥ ವಿಷಯಗಳೆಲ್ಲ ಇವತ್ತು ಹೊರಗಡೆಗೆ ಬಂದಿರತಕ್ಕಂಥದ್ದು. ಪೊಲೀಸ್ ಇಲಾಖೆಗೆ ಇವತ್ತು ವರದಿಗಳಿರೋದ್ರ ಪ್ರಕಾರ 20-25 ಲಕ್ಷ ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಪತ್ರಿಕಾ ವರದಿ. ಆಯಿತು, ಅದು 20-25 ಲಕ್ಷ ಇಲ್ಲ ಅಂದ್ರೂ 10 ಲಕ್ಷ, 15 ಲಕ್ಷ, 17 ಲಕ್ಷ ಬೇಡ ರೀ. ಇವತ್ತು ಪೊಲೀಸ್ ಇಲಾಖೆ ವರದಿ ಹೇಳ್ತಿದೆ 13,000 ಚಿಲ್ಲರೆ ಜನ ಇದ್ದಾರೆ ಅಂತ. ಅವ್ರನ್ನಾದರೂ ಹೊರಗಡೆ ಹಾಕುವಂಥ ಪ್ರಕ್ರಿಯೆ ನಡಿಬೇಕಲ್ಲ. ಹಂಗಂದರೆ ಅಲ್ಪಸಂಖ್ಯಾತರು ಅನ್ನೋವಂಥ ಒಂದೇ ಕಾರಣಕ್ಕೆ ಅವರ ದಾಖಲಾತಿಗಳು ಸರಿಗಿಲ್ಲ ಅಂತ ಹೇಳಿದ್ರೆ ಅಕ್ರಮ ವಲಸಿಗರನ್ನು ಸೇರಿಸ್ಬಿಟ್ಟು ಕೊಟ್ಬಿಡ್ಬೇಕಾ?
ಮತದಾರರ ಚೀಟಿಯನ್ನು ಅನ್ನುವಂಥ ಪ್ರಶ್ನೆ ಇವತ್ತು ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳುವಂಥ ಮೂಲ ಕನ್ನಡಿಗ ಮುಸಲ್ಮಾನರದು ಕೂಡ ರಾಷ್ಟ್ರೀಯ ಕರ್ತವ್ಯ ಅಡಗಿದೆ ರೀ. ನಿಮ್ಮ ಹಕ್ಕುಗಳನ್ನು ವಂಚನೆ ಮಾಡಿ ಅಕ್ರಮ ವಲಸಿಗರು ನಿಮ್ಮ ಹಕ್ಕುಗಳನ್ನು ಕಸ್ಕೊಳ್ಳೋ ಅಂಥ ಪ್ರಕ್ರಿಯೆ ಇದು. ಅದಕ್ಕೆ ಯಾಕೆ ನೀವು ಹಿಂಬನ್ನು ಕೊಡ್ತೀರಾ? ಅವ್ರನ್ನೆಲ್ಲ ಹಿಡಿದು ಕೊಡಿ. ಯಾರ್ಯಾರು ನಿಮ್ಗೆ ಅನುಮಾನಕ್ಕೆ ಎಡೆಯನ್ನು ಮಾಡಿಕೊಡ್ತಾರೋ ನೋಡಿ, ಇವನು ನಮ್ಮ ಕರ್ನಾಟಕದವನಲ್ಲ, ಇವನು ಅಕ್ರಮ ಬಾಂಗ್ಲಾದೇಶಿ ವಲಸಿಗ ಬಂದ್ಬಿಟ್ಟು ಇಲ್ಲಿ ನಮ್ಮ ಬಸ್ತಿಗಳಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿ ಹಿಡ್ಕೊಡ್ರಿ. ನಮ್ಮ ಕಾಲನಿಗಳಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಅಂತೇಳಿ ಹಿಡ್ಕೊಡ್ಬೇಕಾಗಿರುವಂಥ ಮಹತ್ತರವಾದ ಜವಾಬ್ದಾರಿ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಸಿಗುವಂಥ ಶಿಕ್ಷಣದ ಸವಲತ್ತು, ನಿಮಗೆ ಸಿಗ್ತಾ ಇರುವಂಥ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆದು ಇರ್ಬೋದು, ಇದನ್ನೆಲ್ಲ ಇವ್ರು ಕಿತ್ಕೊಂಡು ತಿಂತಾರೆ. ನಿಮ್ಮ ಮಕ್ಳಿಗೆ ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ನ ಕಿತ್ಕೊಂಡು ತಿಂತಾರೆ. ನಿಮ್ಮ ಮಕ್ಳಿಗೆ ಬರಬೇಕಾಗಿರುವಂಥ ಮುಂದಿನ ಶೈಕ್ಷಣಿಕ ಮೀಸಲಾತಿಯನ್ನು, ಉದ್ಯೋಗದ ಮೀಸಲಾತಿಯನ್ನೆಲ್ಲ ಇವ್ರು ಕತ್ಕೊಂಡು ತಿಂತಾರ್ರಿ. ಅವಾಗ ನೀವೆಲ್ಲ ಹೋಗ್ತೀರಾ ಹೇಳ್ರಿ? ಗಜಬೆ ಇನ್ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪನ ತಲೆಯಲ್ಲಿ ಇಟ್ಕೊಂಡು ಬಂದಿರೋವಂಥವ್ರು ಇವರೆಲ್ಲ. ಇವ್ರು ಯಾರು ನಿಜವಾದ ಭಾರತೀಯರಲ್ಲ. ಇವರು ಅಕ್ರಮ ವಲಸಿಗರನ್ನ ಹಿಡಿದು ಕೊಡುವಂಥ ಪ್ರಕ್ರಿಯೆಗೆ ಮುಸ್ಲಿಂ ಕಮ್ಯುನಿಟಿ ಮುಂದೆ ಆಗಬೇಕಿಲ್ಲಿ. ಅಲ್ಪಸಂಖ್ಯಾತ ಸಮುದಾಯ ಅಂತ ಇವತ್ತು ನೀವೇನು ಹೇಳ್ತಿದ್ದೀರಾ, ಇಂಥ ಅಕ್ರಮ ವಲಸಿಗರು ನಿಮ್ಮ ಕಂಡು ಬಂದರೆ BLOಗಳಿಗೆ ಹೇಳಿ, ಬೂತ್ ಲೆವೆಲ್ ಆಫೀಸರ್ಗೆ ಹೇಳಿ, ನೀವು ಮಾಡಬೇಕಾಗಿರೋವಂಥದ್ದು ನಿಮ್ಮ ರಾಷ್ಟ್ರೀಯ ಕರ್ತವ್ಯ. ಆದರೆ ಅದನ್ನು ನೀವು ಎಷ್ಟು ಮಟ್ಟಿಗೆ ಮಾಡ್ತಿರೋ ಇಲ್ವೋ ಅನ್ನೋದು ನನಗಂತೂ ಅನುಮಾನ ಇದೆ. ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಧೋರಣೆಯನ್ನು ನೋಡುವಾಗ ಶಾಶ್ವತವಾದಂತಹ ಒಂದು ನಿವಾಸಿ ಪತ್ರಗಳನ್ನು ಕೊಡೋದ್ರ ಮುಖಾಂತರ, ಮತ್ತು ಸುಳ್ಳು ಜನನ ಪ್ರಮಾಣ ಪತ್ರಗಳನ್ನು ಜನರೇಟ್ ಮಾಡಿರೋದ್ರ ಮುಖಾಂತರ, ಮತ್ತು ಇನ್ನೂ ಒಂದು ವಿವಾದ ಕೇಳಿಬರ್ತಿದೆ. ತಂದೆ ತಾಯಿಗಳು ಅಂದರೆ ಅಕ್ರಮವಾಗಿ ತಂದೆ ತಾಯಿಗಳ ಹೆಸರುಗಳನ್ನು ಸೇರಿಸಿ ಇವನ್ನ ಒಬ್ಬ ಮತದಾರ ಅಂತ ಸೃಷ್ಟಿ ಮಾಡೋದ್ರ ಮುಖಾಂತರ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸ್ತಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವರ ಉತ್ತರ ಏನಿರುತ್ತೆ? ಹಾಗಾಗಿನೇ ಸ್ನೇಹಿತರೆ, ಇದು ಅತ್ಯಂತ ಗಂಭೀರವಾದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವ್ರು ಇಟ್ಟಿರೋ 12 ಪ್ರಶ್ನೆಗಳಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮತಯಂತ್ರವನ್ನು ತಿರುಚ್ತಾರೆ, ಬ್ಯಾಲೆಟ್ ಪೇಪರ್ನ ಮೇಲೆ ಚುನಾವಣೆ ನಡೀಬೇಕು, ಮತ್ತು ಈ ರೀತಿಯಾಗಿ ಏನು ಕೇಂದ್ರ ಚುನಾವಣಾ ಆಯೋಗ BJPಯ ಮೂಗಿನ ನೇರಕ್ಕೆ ಮಾಡಿದೆ, ಮತ್ತು ಅಲ್ಪಸಂಖ್ಯಾತರು ಅನ್ನೋವಂಥ ಕಾರಣಕ್ಕೆ, ಮತ್ತು ಹಿಂದುಳಿದವರು, ದಲಿತರು ಅನ್ನೋ ಕಾರಣಕ್ಕೆ, ಬಡವರು ಅನ್ನೋ ಕಾರಣಕ್ಕೆ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಕೈ ಬಿಡಲಾಗ್ತಿದೆ ಅಂತೆಲ್ಲ 12 ಅಂಶಗಳ ಪ್ರಶ್ನೆಯನ್ನು ಕೇಳಿರೋರು ಇವತ್ತು ಸಂವಿಧಾನದ ಸಂರಕ್ಷಕರು ಅಂತ ಬಿಂಬಿಸ್ಕೊಳ್ಳೋರು ಇವತ್ತು ತಮ್ಮ ಮೂಗಿನ ನೇರಕ್ಕೆ ಅಧಿಕಾರಿಗಳನ್ನು ಒತ್ತಡದಲ್ಲಿಟ್ಟು, ಜಿಲ್ಲಾಧಿಕಾರಿಗಳಿಗೆ ಒತ್ತಡವನ್ನು ಏರಿ ಈ ರೀತಿಯಾಗಿ SIR ಅನ್ನು ತಮ್ಮ ಮೂಗಿನ ನೇರಕ್ಕೆ ಮಾಡಿಸ್ಕೋತಿದ್ದಾರಾ ಅನ್ನೋವಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಬೇರೆ ರಾಜ್ಯಗಳಲ್ಲಿ SIR ನಡೆದಾಗ ಕೇಂದ್ರ ಚುನಾವಣಾ ಆಯೋಗ BJPಯ ಅಣತಿಯ ಮೇಲೆಗೆ SIR ಅನ್ನು ಏಕಪಕ್ಷೀಯವಾಗಿ ಮಾಡ್ತಿದೆ ಅನ್ನೋವಂಥ ಪ್ರಶ್ನೆ ಕೇಳಿದ್ರಲ್ಲ. ಹಾಗಾದರೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ನಡೀತಿದೆ ಅನ್ನೋವಂಥ ಮರುಪ್ರಶ್ನೆಯನ್ನು ಸಾರ್ವಜನಿಕರಾಗಿ ಕೇಳ್ಬೋದು. ಇದು ನಮ್ಮ ಹಕ್ಕು ಕೂಡ ಹೌದು. ಹಾಗಾಗಿ ಒಬ್ಬ ಅಕ್ರಮ ಬಾಂಗ್ಲಾದೇಶಿ ವಲಸಿಗನಿಗೂ ಕೂಡ ನೀವು ಯಾವುದೇ ವಿಧವಾದಂಥ ಮತದಾರರ ಚೀಟಿಯನ್ನು ಕೊಡಬಾರ್ದು ಅನ್ನೋವಂಥ ಆಶಯದೊಂದಿಗೆ ನಾವಿವತ್ತು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವರೇ, ನೀವು ತಿಪ್ಪೆ ಸಾರಿಸೋ ಅಂಥ ನ್ಯಾಯನ ಬಿಟ್ಬಿಟ್ಟು ಶಾದಿ ಮಹಲ್ ಮೇ ಆ ಜಾವ್, ವೋಟರ್ ID ಲೇಕೆ ಜಾವ್ ಅನ್ನುವಂಥ ಒಂದು ಜೋಕ್ ಆಗದೆ ಇರಲಿ SIR. ಹಾಗಾಗಿ ನೀವು ಶಾದಿ ಮಹಲ್ ಮೇ ಆವ್, ವೋಟರ್ ID ಲೇಕೆ ಜಾವ್ ಅಂತ ಹೇಳೋದು ಬೇಡ. ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ, ತದನಂತರದಲ್ಲಿ ಅವನು ಅಕ್ರಮ ವಲಸಿಗನೋ ಅಲ್ಲವೋ ಅನ್ನೋದನ್ನು ಪರಿಶೀಲಿಸಿ ನೀವು ಮತದಾರರ ಚೀಟಿಯನ್ನು ಕೊಡಬೇಕು ಅಂತ ಹೇಳುವಂಥ ವಿನಂತಿಯೊಂದಿಗೆ ಇಂದಿನ ಆಟೋ ಓಲಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.